ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆದ್ಯ ಆರಾಧ್ಯ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ ಆಗಿರೋದ್ರಿಂದ ಏನು ಟಿಫನ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಆಮೇಲೆ ನನ್ನ ಮಕ್ಕಳಿಗೆ ಮೊಸರನ್ನ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಮೊಸರನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು ನಿಮಗೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾರು ಇದ್ದರೆ ಬೆಳಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಗೆಡ್ಡೆಕೋಸು ಮತ್ತು ಮಜ್ಜಿಗೆ ಕುಡೀರಿ. ನಿಜವಾಗ್ಲೂ ಅದು ಗ್ಯಾಸ್ಟ್ರಿಕ್ಕು ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತು ಸೊಪ್ಪು ತೊಗೊಂಬಂದಿರೋ ಪಾಲಕ್ ಸೊಪ್ಪು ಅದನ್ನೆಲ್ಲ ಬಿಡಿಸಿಟ್ಕೊಳ್ಳೋಣ ಅಂತೆಲ್ಲ ಬಿಡಿಸಿಟ್ಕೊಂಡೆ. ಅಷ್ಟರಲ್ಲಿ ನನ್ನ ಮಕ್ಕಳು ಗೆದ್ದಿದ್ರು. ಆಮೇಲೆ ಅವ್ರು ಫ್ರೆಶ್ ಅಪ್ ಎಲ್ಲ ಮಾಡಿಸ್ಬಿಟ್ಟು ಇವಾಗ ದೇವರಿಗೆ ಕೈ ಮುಗಿತಾ ಇದ್ದಾರೆ. ಅವರಿಗಂದರೂ ಮೊಸರನ್ನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬಾ ಚೆನ್ನಾಗಿತ್ತು. ಮತ್ತು ಸ್ನ್ಯಾಕ್ಸಿಗೆ ಅವರಿಗೆ ಕ್ಯಾರೆಟು ಮತ್ತು ಗೆಡ್ಡೆಕೋಸು ಹಾಕಿ ಸ್ನ್ಯಾಕ್ಸ್ ಕೊಟ್ಟು ಕಳಿಸಿದ್ದೆ. ಸ್ಕೂಲಿಗೆ ಬಿಟ್ಕೊಳ್ಳೋಣ ಅಂತ ಹೋಗಿದ್ದೆ. ನಮ್ಮ ಮನೆಯಿಂದ ಸ್ಕೂಲಿಗೆ ಒಂದು 50 ಮಿನಿಟ್ಸ್ ಆಗುತ್ತೆ. ಮತ್ತು ಸ್ಕೂಲ್ಗೆಲ್ಲ ಬಿಟ್ಬಂದು ನಾನು ಮಜ್ಜಿಗೆ ಕುಡ್ದಿರಲಿಲ್ಲ. ಬಂದು ಮಜ್ಜಿಗೆ ಎಲ್ಲ ಕುಡ್ದು ಮನೆಯೆಲ್ಲ ನೀಟ್ ಮಾಡಿ ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿದೆ. ಮತ್ತು ನಾನು ಟಿಫನೆಲ್ಲ ತಿಂದ್ಕೊಂಡು ಮಕ್ಕಳು ಸ್ಕೂಲು 12:30 ಬಿಡ್ತಾರೆ. ಸೊ ಹಾಗಾಗಿ ಅಡುಗೆ ಮಾಡೋಣ ಅಂತ ಹೀರೆಕಾಯಿ ತೊಗೊಂಬಂದಿದ್ರು. ಅದಕ್ಕೆ ಹೀರೆಕಾಯಿ ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಷ್ಟೇ 12:30 ಹಾಗೆ ಹೋಯ್ತು. ಪಾಪನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೋಗಿದ್ದೆ. ಮತ್ತು ಸ್ಕೂಲಿಂದ ಮಕ್ಕಳು ಬಂದರು. ಅವ್ರಿಗೆಲ್ಲ ಊಟ ಎಲ್ಲ ತಿನ್ನಿಸ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೆ. ಸೊ ಹಾಗಾಗಿ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡೋಗೋಣ ಅಂತ ಹೋಗಿದ್ದೆ. ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ ಡ್ಯಾನ್ಸ್ ಕ್ಲಾಸ್ಗೆ. ಮತ್ತು ಇವತ್ತು ಡ್ಯಾನ್ಸ್ ಕ್ಲಾಸ್ಗೆಲ್ಲ ಮುಗಿಸ್ಕೊಂಡು ಪಾಪನ ಇವತ್ತು ಫಸ್ಟ್ ಡೇ ಸಿಂಗಿಂಗ್ ಕ್ಲಾಸಿಗೆ ಹಾಕೀನಿ, ಸಂಗೀತ ಕ್ಲಾಸಿಗೆ. ಮ್ಯಾಮ್ ಮಾತ್ರ ತುಂಬ ಇಂಡಿವಿಜುವಲಾಗಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ. ನಂಗೆ ತುಂಬ ಲೈಕ್ ಆಯಿತು ಕೂಡ. ಮತ್ತು ಸಂಗೀತ ಕ್ಲಾಸು ಮುಗಿಸ್ಕೊಂಡು ಮನೆಗೆ ಬಂದು ದೇವರಿಗೆ ದೀಪ ಎಲ್ಲ ಹಚ್ಬಿಟ್ಟು ಕಾಫಿ ಮಾಡೋಣ ಅಂತ ಕುಡಿತಾ ಇದ್ವಿ. ಇದು ಕಾಫಿ ನಮ್ಮನೆದೇ ಹೋಮ್ ಮೇಡ್ ಕಾಫಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳದು ಬೇಂಡಿಂಗು ನಾಳೆ ಎಲ್ಲ ಬುಕ್ಕು ರಿಟರ್ನ್ಸ್ ಕೊಡಬೇಕಂತೆ. ಸೊ ಹಾಗಾಗಿ ಬುಕ್ಕು ಬ್ಯಾಲೆನ್ಸ್ ಇದ್ದಾವೆಲ್ಲ ಬೇಂಡಿಂಗ್ ಹಾಕೊಂಡು ಕೂತ್ಕೊಂಡೆ. ಮಕ್ಕಳಿಗೆ ಹಂಗೆ ಓದಿಸ್ಕೊಂಡು ಸ್ವಲ್ಪ ಬೇಂಡಿಂಗ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದೆ. ಇವತ್ತಿನ ವಿಡಿಯೋ ನಿಮಗೇನಾದ್ರು ಇಷ್ಟ ಆಯಿತಾ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.